ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇಂಡೋನೇಷ್ಯಾದ ಮೋಸ್ಟ್ ಡಿಸ್ಟರ್ಬಿಂಗ್ ಮೂವಿ ಅಂತ ಕರೆಯೋ ಮಕ್ಕುಂಜೀವೋ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ನೋಡ್ತಾ ಹೋಗೋಣ. ಇನ್ನು ಈ ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ಕೋಣೆಯಲ್ಲಿ ಕಾಂತಿ ಅನ್ನೋ ಒಂದು ಮಹಿಳೆನ ಈ ರೀತಿ ಕೊಡಾಕಿರ್ತಾರೆ. ಅವಳು ತುಂಬ ಗರ್ಭಿಣಿ ಆಗಿರ್ತಾಳೆ. ಅವಳಿಗೆ ಅದೇ ಊರಿನ ಚೀಫ್ ಊಟನ ತಗೊಂಡೋಗಿ ಕೊಡ್ತಾ ಇರ್ತಾನೆ. ಅವನು ಊಟನ ಕೊಡುವಾಗ ಈ ರೀತಿ ಹೇಳ್ತಾನೆ, ನೋಡು ಕಾಂತಿ, ನಿನಗೆ ಈ ರೀತಿ ಆಗಬಾರ್ದಾಗಿತ್ತು, ಆದರೆ ಆಗೋಗ್ಬಿಟ್ಟಿದೆ. ಯಾರೋ ನಿನಗೆ ಮಕ್ಕಂಜೀವೋ ಅನ್ನೋಂಥ ಒಂದು ಮಾಟ ಮಂತ್ರದ ಪ್ರಯೋಗನ ಮಾಡಿಬಿಟ್ಟಿದ್ದಾರೆ. ನೀನಿರೋದು ಈ ಊರಿಗೆ ಅನಿಷ್ಟ, ಆದರೂ ಸಹ ನಾನು ನಿನ್ನನ್ನು ಚೆನ್ನಾಗೇ ನೋಡ್ಕೋತಾ ಇದ್ದೀನಲ್ವಾ, ತಗೋ ಊಟ ಮಾಡು ಅಂತ ಹೇಳ್ತಾನೆ. ಆವಾಗ ಕಾಂತಿ ಆ ಊಟನ ಅವನ ಮೇಲೆ ಎಸ್ಬಿಟ್ಟು, ಹೋಗು, ಆ ನಿನ್ನ ಜೋಕ್ರು ಹತ್ರನೇ ಹೋಗು, ನನಗೆ ಗೊತ್ತು ಆ ಜೋಕ್ರನ್ನೇ ನಿನ್ನ ಕಳಿಸಿರೋದು ಅಂತ ಯಾರೋ ಜೋಕ್ರು ಅನ್ನೋ ಒಬ್ಬ ವ್ಯಕ್ತಿನ ತುಂಬಾ ಬೈಕೊಳ್ತಾ ಇವನನ್ನು ಕೂಡ ಶಾಪಿಸ್ತಾ ಅವಳು ಅವನನ್ನು ಅಲ್ಲಿಂದ ಹೊರಗಡೆ ಕಳಿಸ್ತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಮಗೆ ಬ್ರೋಟೋ ಅನ್ನೋ ಒಬ್ಬ ಮಾಂತ್ರಿಕ ಆ ಊರಿಗೆ ಬರ್ತಾನೆ. ಸೀದಾ ಅವನು ಆ ಚೀಫ್ ಹತ್ರ ಬಂದು ಎಲ್ಲಿದ್ದಾಳೆ ಅವಳು ಅಂತ ಕೇಳ್ತಾನೆ. ಆವಾಗ ಈ ಚೀಫ್ ಕಾಂತಿ ಇರುವಂಥ ರೂಮ್ನ ಕಡೆ ತೋರಿಸಿ ಆ ರೂಮಿಗೆ ಇವನನ್ನ ಕಳಿಸ್ತಾನೆ. ಇನ್ನು ಬ್ರೋಟೋ ಆ ರೂಮ್ ಬಾಗಿಲನ್ನ ಹಾಕಿಬಿಟ್ಟು ಸೀದಾ ಕಾಂತಿ ಹತ್ರ ಬಂದು ಹೇಳ್ತಾನೆ, ಕಾಂತಿ, ನಿನಗೆ ಈ ರೀತಿ ಆಗಬಾರ್ದಾಗಿತ್ತು, ನನಗೆ ಗೊತ್ತು, ನಿನ್ನ ಸ್ಥಿತಿಗೆ ಕಾರಣ ಜೋಕ್ರೋ. ಇದು ನೀನು ಕಷ್ಟಪಡುವಂತಹ ಸಮಯ ಅಲ್ಲ, ಇದು ರಿವೆಂಜ್ನ ತಗೊಳ್ಳುವಂತಹ ಸಮಯ. ನೀನು ನನ್ನ ಜೊತೆ ಬಾ, ನಾನು ನಿನ್ನ ಸರಿ ಮಾಡಿ ನೀನು ಇಬ್ಬರು ಸೇರಿ ಆ ಜೋಕ್ರನ ವಿರುದ್ಧ ರಿವೆಂಜ್ನ ತೀರಿಸ್ಕೊಳ್ಳೋಣ ಅಂತ ಹೇಳ್ತಾನೆ. ಈ ರೀತಿ ಹೇಳ್ತಾ ಅವಳನ್ನು ನಿಧಾನವಾಗಿ ಸಮಾಧಾನ ಮಾಡಿ ಅವನ ಜೊತೆನೇ ಕರ್ಕೊಂಡೋಗ್ತಾನೆ. ಇನ್ನು ಆ ರಾತ್ರಿ ಬ್ರೋಟೋನ ಮನೆಗೆ ಕಾಂತಿನ ಕರ್ಕೊಂಡೋಗ್ತಾನೆ. ಇಲ್ಲಿ ಬ್ರೋಟೋಗೆ ಒಬ್ಬ ಸೇವಕ ಇರ್ತಾನೆ, ಅವನ ಹೆಸರು ಸಾದಿ. ಈಗ ಅಲ್ಲೇ ಇರ್ತಕ್ಕಂಥ ಒಂದು ಪ್ಯೂರಿಫೈಡ್ ವಾಟರ್, ಅಂದರೆ ಯಾವುದೇ ರೀತಿಯಾದ ಪೀಡೆ ಪಿಸಾಚಿ ಏನೇ ಯಾರಿಗೆ ಹಿಡ್ದಿದ್ರು ಕೂಡ ಆ ನೀರಲ್ಲಿ ಅವ್ರಿಗೆ ಸ್ನಾನ ಮಾಡಿಸೋದ್ರಿಂದ ಅದು ಎಲ್ಲ ಕೂಡ ಪರಿಹಾರ ಆಗುತ್ತೆ ಅಂತ ಇವ್ರುಗಳ ನಂಬಿಕೆ. ಆ ನೀರಿನಲ್ಲಿ ಈ ಕಾಂತಿಗೆ ಸ್ನಾನ ಮಾಡಿಸಿ ಒಂದು ರೂಮಿಗೆ ಬ್ರೋಟೋ ಅವಳನ್ನು ಕರ್ಕೊಂಡೋಗ್ತಾನೆ. ಆ ರೂಮು ನೋಡೋಕ್ಕೆ ತುಂಬಾ ಭಯಾನಕವಾಗಿರುತ್ತೆ. ಇನ್ನು ಕರೆಕ್ಟಾಗಿ ಅವಳ ಮುಂದೆನೇ ಈ ರೀತಿಯಾದ ಒಂದು ಮಿರರ್, ಅಂದರೆ ಕನ್ನಡಿಯನ್ನು ಇಡ್ತಾನೆ. ಇಟ್ಬಿಟ್ಟು ಮತ್ತೆ ಅವಳ ಕಾಲನ್ನು ಲಾಕ್ ಮಾಡಿ ಅವಳನ್ನು ಆ ರೂಮಲ್ಲೇ ಬಿಡ್ತಾನೆ. ಈಕೆ ಹೆಸರು ನ್ಯಾಯ್. ಈ ನ್ಯಾಯ್ ಈ ಹಿಂದೆ ನಾವು ಒಂದು ಕನ್ನಡಿನ ನೋಡಿದ್ವಿ ಅಲ್ವಾ, ಏನು ಒಂದು ಕಾಂತಿಯ ಮುಂದೆ ಏನೊಂದು ಕನ್ನಡಿ ಇತ್ತು, ಅದೇ ಥರದ ಕನ್ನಡಿಗೆ ಇವಳು ಇಲ್ಲಿ ಪ್ಯೂರಿಫೈ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಅದೇ ಸಮಯದಲ್ಲಿ ಅಲ್ಲಿ ಜೋಕ್ರೋ ಬರ್ತಾನೆ. ಜೋಕ್ರೋ ಬಂದರು ನೈನ ಕೇಳ್ತಾನೆ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಈ ಥರದ ಒಂದು ವಸ್ತುಗಳನ್ನು ಈ ರೀತಿ ಓಪನ್ ಪ್ಲೇಸಲ್ಲಿ ತೊಗೊಂಬಂದು ಇಡಬೇಡ ಅಂತ. ಆವಾಗ ನ್ಯಾಯ ಹೇಳ್ತಾಳೆ, ಇಲ್ಲ ಸರ್, ಈ ಒಂದು ಕನ್ನಡಿ ಕೆಲವು ದಿನಗಳಿಂದ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದೆ. ನಿಮಗೆ ಗೊತ್ತಲ್ವಾ, ಈ ಕನ್ನಡಿ ಸಾಮಾನ್ಯವಾದ ಕನ್ನಡಿ ಅಲ್ಲ. ನನಗನ್ಸುತ್ತೆ ಇವಾಗ 2 ಕನ್ನಡಿಗಳನ್ನು ಒಂದು ಮಾಡೋ ಸಮಯ ಬಂದಿದೆ ಅಂತ ಹೇಳ್ತಾ ಇರ್ತಾಳೆ. ಅಂದರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಬ್ರೋಟೋ ಹತ್ರ ಒಂದು ಕನ್ನಡಿ ಇದೆ, ಇನ್ನೊಂದು ಜೋಕ್ರೋ ಹತ್ರ ಒಂದು ಕನ್ನಡಿ ಇದೆ. ಈ 2 ಕನ್ನಡಿಗಳು ಕೂಡ ಒಂದೇ ಕಡೆ ಇರಬೇಕು, ಆದರೆ ಇಲ್ಲ. ಸೊ ಈಗ ನ್ಯಾಯ್ ಈ 2 ಕನ್ನಡಿನ ಒಂದು ಮಾಡೋಣ ಅಂತ ಹೇಳುವಾಗ ಜೋಕ್ರೋಗೆ ತುಂಬಾ ಸಿಟ್ಟು ಬರುತ್ತೆ. ಆ ಬ್ರೋಟೋ ಹೆಸರು ನನ್ನ ಹತ್ರ ಎತ್ತಬೇಡ, ಅವನಂದ್ರೇ ನನಗಾಗಲ್ಲ ಅಂತ ಅವಳನ್ನು ಬೈದು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನು ಅವಳು ಆ ಕನ್ನಡಿ ಮುಂದೆ ಬಂದು ನಿಂತಾಗ ನಾವು ನೋಡ್ಬೋದು, ಆ ರಿಫ್ಲೆಕ್ಷನಲ್ಲಿ ಅವಳು ಸೇವಕಿ ಥರ ಅಲ್ಲ, ಒಂದು ಪ್ರಿನ್ಸಸ್ನ ರೀತಿ ಆ ಕನ್ನಡಿಯ ರಿಫ್ಲೆಕ್ಷನಲ್ಲಿ ಕಾಣಿಸ್ತಾ ಇರುತ್ತೆ. ಇನ್ನು ಈ ಮೂವಿ ಮೋಸ್ಟ್ ಡಿಸ್ಟರ್ಬಿಂಗ್ ಮೂವಿ ಅಂತ ಕರ್ಸ್ಕೊಳ್ಳೋಕ್ಕೆ ಕಾರಣನೇ ಈ ಸೀನನ್ನು ನಾನು ಆದಷ್ಟು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಇದು ನಿಜವಾಗ್ಲೂ ಮೂವಿಲಿ ನೋಡೋಕ್ಕೆ ತುಂಬಾ ಡಿಸ್ಟರ್ಬಿಂಗ್ ಆಗಿರುತ್ತೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಇಲಿ, ಹೆಗ್ಣ, ಇದು ಎಲ್ಲದನ್ನು ಕೂಡ ಕುಯ್ದುಬಿಟ್ಟು ಅದರಲ್ಲಿರೋ ಕಳ್ಳು, ಪಚ್ಚಿ, ಲಿವರ್ ಎಲ್ಲನೂ ಕೂಡ ತೆಗೆದು, ಇನ್ಫ್ಯಾಕ್ಟ್ ಈ ಕಾಂತಿ ಕಾಲಿಂದ ಏನು ರಕ್ತ ಬರ್ತಾ ಇರುತ್ತೆ ಆ ರಕ್ತನೂ ಕೂಡ ತೆಗೆದು ಅದ್ರ ಜೊತೆ ಮಿಕ್ಸ್ ಮಾಡಿ ಅನ್ನಕ್ಕೆ ಕಲಿಸ್ಬಿಟ್ಟು ಈ ಬ್ರೋಟೋ ಆ ಪಾಪ ಆ ಕಾಂತಿಗೇನೆ ಅದನ್ನು ಬಲವಂತವಾಗಿ ತಿನ್ನಿಸ್ತಾ ಇರ್ತಾನೆ. ಆವಾಗ ನೀವು ನೋಡ್ಬೋದು, ಆ ಒಂದು ರೂಮಿನ ತುಂಬ ಹಾವು, ಚೇಳು, ಇನ್ನೂ ಕೆಟ್ಟ ಒಂದು ಕೀಟಗಳೆಲ್ಲ ಕೂಡ ಬಂದು ಅವಳಿಗೆ ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ಈ ಮೂವಿ ಆ್ಯಕ್ಚುಲಿ 2 ಟೈಮ್ಲೈನಲ್ಲಿ ನಮಗೆ ಹೇಳ್ತಾ ಇರ್ತಾರೆ. ಮೊದಲನೇದು 2000ನಲ್ಲಿ, ಇನ್ನೊಂದು ಇವಾಗ ನಮಗೆ 2020ನೇ ಇಸ್ವಿಲಿ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ನಾವು ನೋಡ್ತಾ ಇರೋ ಹುಡುಗಿ ಹೆಸರು ಉಮಾ ಅಂತ. ಈಗ ಇವಳು ಇಲ್ಲಿ ಕನ್ನಡಿ ಮುಂದೆ ರೆಡಿ ಆಗ್ತಾ ಇರ್ತಾಳೆ. ಆವಾಗ ನಾವು ನೋಡ್ಬೋದು, ಒಂದು ಕನ್ನಡಿಯಲ್ಲಿ ರಿಫ್ಲೆಕ್ಷನಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತ ನಮಗನ್ಸುತ್ತೆ. ಅಷ್ಟರಲ್ಲೇ ಅವಳ ಹಿಂದೆಗಡೆ ಇರೋ ಒಂದು ಡೋರ್ ಓಪನ್ ಆಗುತ್ತೆ. ಏನದು ಡೋರ್ ಓಪನ್ ಆಯ್ತಲ್ಲ ಅಂತ ನೋಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಬಂದಿದ್ದು ಉಮಾಳ ಫ್ರೆಂಡ್. ಅವತ್ತು ಈ ಉಮಾಳ 19ನೇ ವರ್ಷದ ಬರ್ಡೇ ಆಗಿರುತ್ತೆ. ಇನ್ನು ಈ ಉಮಾ ಒಂದು ದೊಡ್ಡ ಹೋಟೆಲ್ನಲ್ಲಿ ವೇಟ್ರೆಸ್ ಆಗಿ ಕೆಲಸನ ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಮಗಿಲ್ಲಿ ಒಂದು ಮಹಿಳೆನ ತೋರಿಸ್ತಾರೆ. ಇವಳ ಹೆಸರು ಕರ್ಮಿಳಾ, ಇವನ ಹೆಸರು ರೆಮಾಂಡ್ ಮತ್ತು ಇವನ ಹೆಸರು ಹರ್ಮನ್.
ಹರ್ಮನ್ ಆರ್ಮಿಯಲ್ಲಿರ್ತಾನೆ. ಕರ್ಮಿಳಾ ಜೋಕ್ರೋ ಜೊತೆ ಸೇರಿ ಬಿಸ್ನೆಸ್ ಮಾಡ್ತಾ ಇರ್ತಾಳೆ. ಈಗ ಈ ರೆಮೌಂಡ್ ಇಂಡೋನೇಷ್ಯಾದಲ್ಲಿ ಇರ್ತಕ್ಕಂತಹ ಕೆಲವೊಂದು ಆ್ಯಂಟಿಕ್ ಪೀಸ್ಗಳನ್ನು ಖರೀದಿ ಮಾಡ್ತಾ ಇರ್ತಾನೆ. ಇವಾಗ ಇವರೆಲ್ಲ ಸೇರಿರೋದು ಯಾಕೆ ಅಂದರೆ ಈ ರೆಮೌಂಡ್ ಈ ಒಂದು ಆ್ಯಂಟಿಕ್ ಪೀಸ್ಗಳಿಗೆ ಸರಿಯಾದ ಬೆಲೆನ ಕೊಡ್ತಾ ಇಲ್ಲ ಅನ್ನೋದು ಈ ಕರ್ಮಿನಾಳ ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ರೆಮೌಂಡ್ ಹೇಳ್ತಾನೆ ಅವಾಗ, ಈ ಒಂದು ವಸ್ತುಗಳು ಶಾಪಿತ ವಸ್ತುಗಳು, ಅದು ಗೊತ್ತಿದ್ದು ಕೂಡ ನಾನು ತಗೋತಾ ಇದ್ದೀನಿ ಅಂದರೆ ಅದೇ ಗ್ರೇಟ್, ಈ ಪ್ರಪಂಚದಲ್ಲಿ ಬೇರೆ ಯಾರೂ ಕೂಡ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದೇ ಸಮಯದಲ್ಲಿ ನಾವು ನೋಡ್ಬೋದು ಇವನು ಜೋಕ್ರೋನ ಮಗ. ಇಲ್ಲಿ ಈ ಥರ ಮಾತುಕತೆ ಆಗ್ತಾ ಇರಬೇಕಾದ್ರೆ ಆಲ್ ಆಫ್ ಅ ಸಡನ್ ಅವ್ರಿಗೆ ಜಗಳ ಹತ್ಕೊಬಿಡುತ್ತೆ. ಅಂದರೆ ನೀನು ಇನ್ನೂ ಜಾಸ್ತಿ ಬೆಲೆ ಕೊಡಬೇಕು ಅಂತ ಈ ಕಡೆ ಹರ್ಮನ್ ಮತ್ತು ಕರ್ಮಿಲಾ ರೆಮೌಂಡ್ ಕೊಡೋದಿಲ್ಲ ಅಂತ. ಅಷ್ಟರಲ್ಲಿ ಹರ್ಮನ್ ಆ ರೆಮೌಂಡ್ನ ಸಾಯಿಸೇ ಬಿಡ್ತಾನೆ. ಅದೇ ಸಮಯದಲ್ಲಿ ಹುಮಾ ಅದೇ ಫ್ಲೋರಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಏನೋ ಸೌಂಡ್ ಆಯ್ತಲ್ಲ ಅಂತ ಆ ರೂಮ್ ಒಳಗಡೆ ಬಂದುಬಿಡ್ತಾಳೆ. ಬಂದು ನೋಡಿದ್ರೆ ಅಲ್ಲಿ ರೆಮೌಂಡ್ ಕೊಲೆಯಾಗಿ ಬಿದ್ದುಬಿಟ್ಟಿರ್ತಾನೆ. ಇನ್ನೇನು ಅವಳಿಂದ ಆಚೆ ಹೋಗಬೇಕು ಅನ್ನೋಷ್ಟರಲ್ಲಿ ಜೋಕ್ರೋನ ಮಗ ಇವಳು ಬಂದು ಇದನ್ನೆಲ್ಲ ನೋಡಿದ್ದನ್ನು ನೋಡ್ಬಿಡ್ತಾನೆ. ಇನ್ನೇನು ಹರ್ಮನ್ ಅವಳನ್ನು ಓಡಿಸ್ಕೊಂಡು ಹೋಗ್ತಾನೆ. ಅವಳಿನ್ನೇನು ತಪ್ಪಿಸ್ಕೊಂಡ್ಲು ಅನ್ನೋ ಅಷ್ಟರಲ್ಲಿ ಹರ್ಮನ್ ಕೈಗೆ ಸಿಕ್ಕಾಕೊಬಿಡ್ತಾಳೆ. ಇವಾಗ ಕರ್ಮಿಳಾ ಇವಳಿಗೆ ಚಿತ್ರ ಹಿಂಸೆನ ಕೊಡ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಜೋಕ್ರೋನ ಮಗ ಹೇಳ್ತಾನೆ, ನಾವು ಆಲ್ರೆಡಿ ರೆಮೌಂಡ್ನ ಕೊಂದು ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀವಿ, ಇನ್ನು ಇವಳ ವಿಷಯನ ಇಲ್ಲಿಗೆ ಬಿಡಿ, ನಾನು ನೋಡ್ಕೊತೀನಿ, ನೀವಿಬ್ಬರು ಮೊದಲು ಇಲ್ಲಿಂದ ಹೊರಡಿ ಅಂತ ಕಳಿಸ್ತಾನೆ. ಈ ಕಡೆ ನ್ಯಾಯ್ ಮುಂದೆ ಆ ಒಂದು ಕನ್ನಡಿ ಇರುತ್ತೆ. ಈ ಕನ್ನಡಿಯ ಹೆಸರು ಪೆಂಗಲಿನ್ ಕಂಬೋರ್ ಅಂತ. ಅಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಕನ್ನಡಿ ಸೈನ್ನ ಮೂಲಕ ತಿಳಿಸ್ತಾ ಹೋಗುತ್ತೆ. ಸೊ ಅವಳು ಅದರ ಮುಂದೆ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಆ ಕನ್ನಡಿ ಶೇಕ್ ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಕರ್ಮಿಳಾಗೆ ಯಾವುದೋ ಒಂದು ಹಾಡು ಕೇಳಿಸ್ತಾ ಹೋಗುತ್ತೆ. ಇನ್ನು ಈ ಜೋಕ್ರೋನ ಮಗ ಅವಳ ಜೊತೆ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಅವಳ ಕಂಟ್ರೋಲ್ಗೆ ಅವಳು ಸಿಗದೆ ಆಲ್ ಆಫ್ ಅ ಸಡನ್ ಅವನ ಕತ್ತನ್ನು ಟ್ವಿಸ್ಟ್ ಮಾಡಿ ಅವನನ್ನು ಅಲ್ಲೇ ಸಾಯಿಸ್ಬಿಡ್ತಾಳೆ. ಈಗ ಸೀನ್ ಮತ್ತೆ 2000 ಇಸ್ವಿಗೆ ವಾಪಸ್ ಹೋಗುತ್ತೆ. ಇಲ್ಲಿ ಆ ಬ್ರೋಟೋ ಈ ಒಂದು ಕಾಂತಿಗೆ ಚಿತ್ರ ಹಿಂಸೆನ ಕೊಡ್ತಾ ಇರ್ತಾನೆ. ಅವಳನ್ನು ವಾಸಿ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಇಲ್ಲಿ ಬ್ರೋಟೋ ಅವನಿಷ್ಟಕ್ಕೆ ಅವಳನ್ನು ಬಳಸ್ಕೊತಾ ಇರ್ತಾನೆ. ಅಂದರೆ ಇಲ್ಲಿ ಬ್ರೋಟೋಗೆ ಜೋಕ್ರೋ ಕಂಡ್ರೆ ಆಗ್ತಾ ಇರೋದಿಲ್ಲ. ಈಗ ಇಲ್ಲಿ ನಮಗೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಈ ಒಂದು ಕಾಂತಿಯ ಹೊಟ್ಟೆಯಲ್ಲಿ ಜೋಕ್ರೋನ ಮಗು ಬೆಳೀತಾ ಇರುತ್ತೆ. ಅದಕ್ಕೋಸ್ಕರನೇ ಬ್ರೋಟೋ ಈ ಕಾಂತಿನ ಇಲ್ಲಿ ಕರ್ಕೊಂಬಂದು ಈ ರೀತಿ ಒಂದು ಮಾಟ ಮಂತ್ರಣ ಮಾಡ್ತಾ ಇರ್ತಾನೆ ಅವಳ ಮೇಲೆ. ಇನ್ನು ಇವಳ ಮೈ ಒಳಗಡೆ ಎಲ್ಲ ಜೆರ್ರಿ, ಕಪ್ಪೆಗಳು ಇದನ್ನೆಲ್ಲ ಬಿಡ್ತಾ ಇರ್ತಾನೆ. ಇನ್ಫ್ಯಾಕ್ಟ್ ಅವಳ ಮೈಯನ್ನೇ ಕಂಪ್ಲೀಟ್ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತುಂಬೋಗಿರುತ್ತೆ. ಈಗ ಸೀನ್ ಮತ್ತೆ 2020 ಇಸ್ವಿಗೆ ಬರುತ್ತೆ. ಈಗ ಜೋಕ್ರೋನ ಮಗ ಸತ್ತೋಗಿದ್ದಾನೆ. ಅದೇ ಟೈಮಲ್ಲಿ ಇಲ್ಲಿ ಕರ್ಮಿಳಾ, ಹರ್ಮನ್ ಜೋಕ್ರೋ ಹತ್ರ ಮಾತಾಡ್ತಾ ಇದ್ದಾರೆ. ನಮ್ಮ ಬಿಸ್ನೆಸ್ಸಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ. ಎಲ್ಲ ಒಂದು ರಿಲಿಕ್ಸ್ ಅಂದರೆ ಒಂದು ಆ್ಯಂಟಿಕ್ ಪೀಸ್ ಅಂತಲೇ ಅರ್ಥ. ಸೊ ಆ ಒಂದಕ್ಕೆ ಸರಿಯಾದ ಬೆಲೆ ಕೊಡ್ತಾ ಇಲ್ಲ ಯಾರು ಕೂಡ. ಸೊ ಆ ಗಲಾಟೆಯಲ್ಲಿ ರೆಮೌಂಡ್ ಹೋದ. ಈಗ ನೋಡಿದ್ರೆ ನಿಮ್ಮ ಮಗನ ಮೇ ಬಿ ಅದೊಂದು ಹುಡುಗಿ ಇದನ್ನೆಲ್ಲ ನೋಡಿಬಿಟ್ಟಿದ್ಲು, ನಾನು ಅವಳನ್ನ ನೋಡ್ಕೋತೀನಿ ಅಂತ ನಿಮ್ಮ ಮಗ ಹೇಳಿದ್ದ, ಅವಳೇ ಸಾಯಿಸಿರ್ಬೋದು ಅನಿಸುತ್ತೆ ಅಂತ ಇವರೆಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ನ್ಯಾಯ್ ಇರುವಂತಹ ರೂಮಿಗೆ, ಅಂದರೆ ಅವ್ರದ್ದೇ ಒಂದು ಮನೆಯಲ್ಲ ಒಂದು ರೂಮ್ ಅದು, ಆ ರೂಮಿಗೆ ಬಂದು ಜಾಕ್ರೋ ಹೇಳ್ತಾನೆ, ನೀನು ಅವತ್ತು ಹೇಳಿದ್ದು ನಿಜ, ಈ ಕನ್ನಡಿ ಸಾಮಾನ್ಯವಾದ ಕನ್ನಡಿ ಅಲ್ಲ, ಈ ಕನ್ನಡಿ ಏನೋ ಒಂದು ವಿಚಿತ್ರವಾಗಿ ವರ್ತಿಸ್ತಿದೆ ಅಂತ ನೀನು ಹೇಳ್ದಲ್ಲ, ನೋಡು ಇವಾಗ ನನ್ನ ಮಗನೇ ಹೋಗ್ಬಿಟ್ಟಿದ್ದಾನೆ, ಸರಿ ಈ ಕನ್ನಡಿನ ನೀನು ತಂದು ನಮ್ಮ ಮನೆ ಒಳಗಡೆ ಇಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ನ್ಯಾಯ್, ಇಲ್ಲ ಸರ್ ನನ್ನ ಕ್ಷಮಿಸಿ, ನಾನು ಯಾವತ್ತು ಹೇಳಕ್ಕೆ ಹೋಗಿದ್ದೇನು ಅಂದರೆ ಈ 2 ಕನ್ನಡಿನ ಒಂದು ಮಾಡಬೇಕು ಅನ್ನೋ ಅಂಥ ಮಾತು ಹೇಳಕ್ಕೆ ಹೋಗೋ ಅಷ್ಟರಲ್ಲೇ ಜೋಕ್ರು ಮತ್ತೆ ಸಿಟ್ಟು ಮಾಡ್ಕೋತಾನೆ. ಬ್ರೋಟೋ ವಿಷಯನ ಪದೇ ಪದೇ ನನ್ನ ಹತ್ರ ಹೇಳಬೇಡ, ಈ ಕನ್ನಡಿನ ತಂದು ನಮ್ಮ ಮನೆ ಒಳಗಡೆ ಹಾಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇನ್ನು ನಮಗಿಲ್ಲಿ ಗೊತ್ತಾಗುತ್ತೆ, ಈ ಒಂದು ಉಮಾ ಇವಳು ಬ್ರೋಟೋನ ಮಗಳೇನೆ. ಈಗ ಅವಳು ಇಷ್ಟೆಲ್ಲ ಆಗೋಯ್ತಲ್ವಾ, ಇನ್ನು ಸಿಟಿಲಿರೋದು ಒಳ್ಳೇದಲ್ಲ ಅಂತ ಅವಳು ಸೀದಾ ಹಳ್ಳಿಲಿರೋ ಅವ್ರ ಅಪ್ಪನ ಜೊತೆ ಬಂದಿರ್ತಾಳೆ. ಆ್ಯಂಡ್ ನಮಗಿಲ್ಲಿ ಇನ್ನೂ ಒಂದು ವಿಷಯ ಗೊತ್ತಾಗುತ್ತೆ, ಈ ಹಿಂದೆ ಉಮಾ ಅವ್ರ ತಂದೆ ಹತ್ರ ಜಗಳ ಆಡ್ಕೊಂಡು ಹೋಗಿರ್ತಾಳೆ. ಉಮಾ ಏನೇ ತಪ್ಪು ಮಾಡಿದ್ರು ಕೂಡ ಬ್ರೋಟೋ ಅವಳಿಗೊಂದು ಮಾತು ಬೈತಾ ಇರೋದಿಲ್ಲ. ಇನ್ನು ಮತ್ತೆ ಸೀನ್ 2000 ಇಸ್ವಿಗೆ ಹೋಗುತ್ತೆ. ಈ ಒಂದು ಬ್ರೋಟೋ ಆ ಕಾಂತಿಗೆ ಇನ್ನು ಯಾವ ಥರ ಎಲ್ಲ ಚಿತ್ರಹಿಂಸೆ ಕೊಡ್ತಾ ಇದ್ದ ಮಾಟ ಮಂತ್ರದ ಹೆಸರಲ್ಲಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಲಿಟ್ರಲಿ ಒಂದಿನ ಅಂತೂ ಬ್ರೋಟೋ ಅವನ ಮೈಗೆಲ್ಲ ಉಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ನೀವು ನೋಡ್ಬೋದು, ಕಾಂತಿ ರೂಮಲ್ಲಿ ಪಾಪ ಥರಥರವಾದ ಡೀಮನ್ಸ್ಗಳು, ವಿಚಿತ್ರವಾಗಿರ್ತಕ್ಕಂಥ ಪ್ರೇತಗಳು ಅವಳಿಗೆ ಬಂದು ತುಂಬಾ ಹಿಂಸೆ ಕೊಡ್ತಾ ಇರತ್ತೆ. ಅದು ನಮಗೆ ಬರಿಗಣ್ಣಲ್ಲಿ ನೋಡಿದ್ರೆ ಏನೂ ಕೂಡ ಗೊತ್ತಾಗೋದಿಲ್ಲ, ಆದರೆ ಅವಳ ಮುಂದೆಗಡೆನೇ ಆ ಕನ್ನಡಿ ಇದೆಯಲ್ಲ, ಆ ಕನ್ನಡಿಯ ರಿಫ್ಲೆಕ್ಷನಲ್ಲಿ ಈ ಎಲ್ಲ ಪ್ರೇತಗಳು ಕೂಡ ಕಾಣಿಸ್ತಾ ಇರತ್ತೆ. ಮರುದಿನ ಪಾಪ ಆ ಕಾಂತಿ ಮೈಯೆಲ್ಲ ಈ ರೀತಿ ಗಾಯ ಆಗಿರುತ್ತೆ. ಇನ್ನು ಸೀನ್ ಮತ್ತೆ ಇವಾಗ 2020 ಇಸ್ವಿಗೆ ಶಿಫ್ಟ್ ಆಗುತ್ತೆ. ಅಂದರೆ ಇವಾಗ ಉಮಾ ಬ್ರೋಟೋನ ಮನೇಲಿದ್ದಾಳೆ.
ಅಷ್ಟರಲ್ಲೇ ಆ ಬ್ರೋಟೋ ಮನೆಗೆ ಯಾವುದೋ ಒಂದು ಜೀಪ್ ಬರುತ್ತೆ. ಉಮಾಗೆ ಗೊತ್ತಾಗುತ್ತೆ ಅವಳನ್ನೇ ಯಾರೋ ಹುಡ್ಕೊಂಬಂದಿದ್ದಾರೆ ಅಂತ. ಹೌದು, ಅದು ಸರಿಯಾಗೇ ಇತ್ತು. ಯಾಕೆಂದರೆ ಇವಾಗ ಹೆರ್ಮನ್ ಆ ಒಂದು ಬ್ರೋಟೋ ಮನೆಗೆ ಉಮಾನ ಉಳ್ಕೊಂಡು ಬಂದಿದ್ದಾನೆ. ಇನ್ನು ಉಮಾ ನಿಮ್ಗೆ ಏನಾಗಬೇಕು ಅಂತ ಹರ್ಮನ್ ಕೇಳಿದಾಗ ಬ್ರೋಟೋ ನನ್ನ ಮಗಳು ಅಂತ ಹೇಳ್ತಾನೆ. ಹಾಗಾದರೆ ಅವಳೆಲ್ಲಿದ್ದಾಳೆ ಹಾಗೆ ಹೀಗೆ ಅಂತ ಕೇಳುವಾಗ ಫಸ್ಟ್ ಆಫ್ ಆಲ್ ನಿನಗೆ ಯಾಕೆ ಹೇಳಬೇಕು ಅಂತ ಕೋಪ ಮಾಡ್ಕೊತಾನೆ. ಯಾಕೆಂದರೆ ಈ ಹರ್ಮನ್ ಜೋಕ್ರೋಗೆ ಕೆಲಸ ಮಾಡ್ತಾ ಇರ್ತಾನೆ. ಸೊ ಬ್ರೋಟೋ ಮತ್ತು ಜೋಕ್ರೋಗೆ ಆಗಲ್ವಲ್ಲ. ಸೊ ಹಾಗಾಗಿನೇ ಬ್ರೋಟೋಗೆ ಹರ್ಮನ್ ಕಂಡ್ರೂ ಇಲ್ಲಿ ಆಗ್ತಿರೋದಿಲ್ಲ. ಇನ್ನು ಉಮಾ ಇಲ್ಲಿಲ್ಲ ಅಂತ ಹೇಳಿ ಆಗೋ ಈಗೋ ಮಾಡಿ ಅವನನ್ನು ಆಚೆ ಕಳಿಸ್ತಾನೆ. ಇನ್ನೇನು ಹರ್ಮನ್ ಹೋಗೋ ಅಷ್ಟರಲ್ಲಿ ಹಿಂದೆ ತಿರುಗ್ಬಿಟ್ಟು ಹೇಳ್ತಾನೆ, ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಮಗಳದು ಯಾವ ಪರ್ಫ್ಯೂಮ್ ಅಂತ ನಾನು ಕೇಳ್ಕೊಂಡು ಹೋಗ್ತೀನಿ ಅಂತ. ಅದರರ್ಥ ಹರ್ಮನ್ಗೆ ಉಮಾ ಅಲ್ಲಿರೋದು ಗೊತ್ತಾಗಿದೆ, ಬ್ರೋಟೋ ಅಲ್ಲಿರೋದಕ್ಕೆ ಸುಮ್ಮನೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಇದಾದಮೇಲೆ ಉಮಾ ಅಲ್ಲಿಂದ ಆಚೆಗಡೆ ಬಂದು ಅವ್ರ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ತಾಳೆ. ಅಂದರೆ ಜೋಕ್ರೋ ನಮ್ಮ ಮಗನ ಕೊಂದಿದ್ದು ನಾನೇ ಅಪ್ಪ, ಆದರೆ ಅವತ್ತು ನನ್ನ ಕಂಟ್ರೋಲಲ್ಲಿ ನಾನೇ ಇರಲಿಲ್ಲ, ಏನಾಯಿತು ಅಂತಲೂ ನನಗೆ ಗೊತ್ತಾಗಲಿಲ್ಲ, ನನ್ನ ಕ್ಷಮಿಸ್ಬಿಡಿ ಅಂತ. ಬ್ರೋಟೋ ಇಲ್ಲಿ ಕೋಪ ಮಾಡ್ಕೊಳ್ಳೋದಿಲ್ಲ, ಬದಲಿಗೆ ಅವಳಿಗೇನೇ ಸಮಾಧಾನ ಮಾಡಿ ಸುಮ್ಮನಿರಿಸ್ತಾನೆ. ಇನ್ನು ಈ ಕಡೆ ನೇಯ್ ಮತ್ತೆ ಆ ಜೋಕ್ರು ಹತ್ರ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಈ ಎರಡು ಕನ್ನಡಿನ ನಾವು ಒಂದು ಮಾಡಬೇಕು, ಅವಾಗಷ್ಟೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂತ. ಅಷ್ಟರಲ್ಲಿ ಜೋಕ್ರು ಈ ಸರಿ ತುಂಬಾ ಸಿಟ್ಟು ಮಾಡ್ಕೊತಾನೆ. ಬ್ರೋಟೋ ಬಗ್ಗೆ ನೀನೇನು ಅಂದ್ಕೊಂಡಿದ್ಯಾ, ಅವನು ನೋಡೋಕ್ಕಷ್ಟೇ ಲಾಯಲಾಗಿ ಕಾಣಿಸ್ತಾನೆ, ತುಂಬ ಸ್ವೀಟ್ ಮನುಷ್ಯನ ಥರ ಕಾಣಿಸ್ತಾನೆ, ಆದರೆ ಅವನು ಎರಡು ತಲೆ ನಾಗರಾವು. ನಿನಗೆ ಗೊತ್ತಾ, ಈ ಹಿಂದೆ ಡಚ್ ಕಂಪನಿಯವರಿಗೆ ಈ ಒಂದು ಕಿಂಗ್ಡಮ್ ನಾವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಅವರ ಆರ್ಮಿ ಎಲ್ಲಿರುತ್ತೆ ಅಂತ ಹಾಕೊಟ್ಟಿದ್ದೆ ಅವನು ಅಂತ. ಅಂದರೆ ನಮ್ಮ ಇಂಡಿಯಾನ ಹೇಗೆ ಬ್ರಿಟಿಷರು ಆಳ್ವಿಕೆ ಮಾಡ್ತಾಯಿದ್ರು, ಇಂಡೋನೇಷ್ಯಾದಲ್ಲಿ ಡಚ್ ಅವರು ಆಳ್ವಿಕೆ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಈ ಬ್ರೋಟೋನೇ ಈ ಕಿಂಗ್ಡಮ್ ವಿರುದ್ಧವಾಗಿ ಡಚ್ ಕಂಪನಿಗೆ ಹಾಕೊಟ್ಬಿಟ್ಟಿರ್ತಾನೆ. ಅಂದರೆ ಅವರ ಇನ್ಫಾರ್ಮೇಷನ್ನ ಲೀಕ್ ಮಾಡಿರ್ತಾನೆ. ಆವಾಗ ಬ್ರೋಟೋ ಮತ್ತು ಈ ಜೋಕ್ರೋ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಜೋಕ್ರೋಗೆ ಬ್ರೋಟೋ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ. ಅದಕ್ಕೆ ಇಲ್ಲಿ ಜೋಕ್ರೋಗೆ ಬ್ರೋಟೋ ಕಂಡ್ರೆ ಸ್ವಲ್ಪನೂ ಆಗ್ತಾ ಇರೋದಿಲ್ಲ. ಇನ್ನು ಇದನ್ನೆಲ್ಲ ಹೇಳಿ ಸಿಟ್ ಮಾಡಿಕೊಂಡು ಜೋಕ್ರೋ ಅಲ್ಲಿಂದ ಆಚೆಗಡೆ ಬರ್ತಾನೆ. ಆವಾಗ ಆ ಒಂದು ಕನ್ನಡಿಯಲ್ಲಿ ಮತ್ತೆ ವಿಷನ್ಸ್ ಕಾಣಿಸುತ್ತೆ. ಅಂದರೆ ನೇಯ್ನ ಯಾರೋ ಹೊಡಿತಾ ಇರೋ ಥರ, ಬ್ರೋಟೋ ಡ್ಯಾನ್ಸ್ ಮಾಡ್ತಾ ಇರೋ ಥರ, ಈ ರೀತಿಯಾದ ವಿಷನ್ಗಳು ನೇಯ್ಗೆ ಕಾಣಿಸ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಮತ್ತೆ 2000ನೇ ಇಸ್ವಿಗೆ ಸೀನ್ ಶಿಫ್ಟ್ ಆಗುತ್ತೆ. ಇಲ್ಲಿ ಕಾಂತಿನ ಆ ರೂಮ್ನಲ್ಲಿ ಕೂಡಾಕಿರ್ತಾರೆ. ಸಾದಿ ಒಂದಿನ ಅವಳಿಗೆ ಊಟ ಕೊಡೋಕೆ ಬಂದಾಗ, ಕಾಂತಿ ಹೇಗಾದರೂ ಮಾಡಿ ನನ್ನನ್ನು ಬಿಡು, ನಾನು ಇಲ್ಲಿಂದ ಓಡೋಗಲ್ಲ, ನನಗಷ್ಟು ಶಕ್ತಿನೂ ಇಲ್ಲ, ಆದರೆ ಕಾಲು ತುಂಬ ನೋವ್ತಾ ಇದೆ ಸಾದಿ, ನನ್ನ ಬಿಡಿಸು ಅಂತ ತುಂಬಾ ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಸಾದಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಆವಾಗ ಅವಳು ತಟ್ಟೆಯಲ್ಲಿರೋ ಊಟನ ನೀವು ನೋಡ್ಬೋದು, ಅದರಲ್ಲಿರೋ ಪ್ರತಿಯೊಂದು ಕ್ರಿಮಿಕೀಟಗಳನ್ನು ಕೂಡ ಪಾಪ ಅವಳು ತಿಂತಾ ಇರ್ತಾಳೆ. ಈಗ ಸೀನ್ ಮತ್ತೆ ಪ್ರೆಸೆಂಟೇಗೆ ಶಿಫ್ಟ್ ಆಗಿದೆ. ಇವಾಗ ನೇಯ್ ಬ್ರೋಟೋ ಮನೆಗೆ ಬಂದಿದ್ದಾಳೆ. ಬ್ರೋಟೋ ಮನೆಯಲ್ಲಿ ಬ್ರೋಟೋ ಹತ್ರ ಕೇಳ್ತಿದ್ದಾಳೆ, ಬ್ರೋಟೋ ಅವರೇ, ಆ ಒಂದು ಕನ್ನಡಿ ನಿಮ್ಮ ಹತ್ರ ಈಗಲೂ ಇದೆಯಾ, ಇದ್ದರೆ ಅದನ್ನು ದಯವಿಟ್ಟು ನಮ್ಮ ಹತ್ರ ಕೊಡಿ, ನಾವು ಆ ಎರಡು ಕನ್ನಡಿನ ಒಂದು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಬ್ರೋಟೋ, ಯಾವ ಕನ್ನಡಿ, ನಾನು ಹತ್ರ ಯಾವ ಕನ್ನಡಿನೂ ಇಟ್ಕೊಂಡಿಲ್ವಲ್ಲ, ನಾನು ಅದನ್ನು ಎಷ್ಟೋ ವರ್ಷನೇ ಆಗೋಯ್ತು ಅದನ್ನೆಲ್ಲ ಮಾರಿ, ಆ ಥರದ್ದು ಯಾವುದೇ ಥರದ ವಸ್ತುಗಳು ನನ್ನ ಹತ್ರ ಇಲ್ಲ, ನಾನಿವಾಗ ಒಂದು ಬಟಿಕ್ ಕ್ರಾಫ್ಟ್ಮೆನ್ಶಿಪ್ಪಲ್ಲಿದ್ದೀನಿ ಅಂತ ಹೇಳ್ತಾನೆ. ಬಟಿಕ್ ಅಂದರೆ ಈ ಒಂದು ಫ್ಯಾಬ್ರಿಕ್, ಆ ಫ್ಯಾಬ್ರಿಕ್ನ ಮೇಲೆ ಮೇಣದಿಂದ ಡಿಸೈನ್ನ ಮಾಡ್ತಾರೆ. ಇವಾಗ ನಾವು ಮೈಸೂರು ಸಿಲ್ಕ್, ಕಾಂಜೀವರಂ ಅಂತ ಹೆಂಗೆ ಕರಿತೀವಿ, ಸೊ ಅಲ್ಲಿ ಇಂಡೋನೇಷ್ಯಾದ ಒಂದು ಕೈಂಡ್ ಆಫ್ ಕ್ಲಾತ್ ಅದು. ಆ ಕ್ಲಾತ್ನ ಮೇಲೆ ವ್ಯಾಕ್ಸಿಂದ ಒಂದು ಡಿಸೈನ್ಗಳನ್ನ ಮಾಡ್ತಾ ಹೋಗ್ತಾರೆ. ಅಲ್ಲಿ ಎಷ್ಟೋ ಜನ ಕೂತ್ಕೊಂಡು ಆ ಒಂದು ಕೆಲಸನ ಮಾಡ್ತಾ ಇರ್ತಾರೆ ಕೂಡ. ಅದೇ ಟೈಮಲ್ಲಿ ನೇಯ್ ಅಲ್ಲಿ ಉಮಾ ಕೂತಿರೋದನ್ನು ಈ ಹುಡುಗಿ ಯಾರು ಇಲ್ಲಿ ಕೂತಿರೋದು ಅಂತ ಕೇಳ್ತಾಳೆ. ಆವಾಗ ಬ್ರೋಟೋ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ಈ ನೇಯ್ ಸ್ವಲ್ಪ ವ್ಯಂಗ್ಯವಾಗಿ ನಿಮ್ಮ ಮಗಳೇನಾದ್ರೂಣ ಅಂತ ಕೇಳ್ತಾಳೆ. ಆವಾಗ ಬ್ರೋಟೋ ಹೌದು ಅಂತ ಹೇಳ್ಬಿಟ್ಟು ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇನ್ನು ಇಲ್ಲಿ ನೇಯ್ ಮತ್ತು ಬ್ರೋಟೋ ಕೂತಿರುವಾಗ ಬ್ರೋಟೋ ತುಂಬಾ ಕೂಗಾಡ್ತಾನೆ. ಯಾಕೆಂದರೆ ಆ ಒಂದು ಕನ್ನಡಿ ಬಗ್ಗೆ ನನ್ನ ಹತ್ರ ಯಾವತ್ತೂ ಕೇಳಬೇಡ, ಯಾಕೆಂದರೆ ನನ್ನ ಹತ್ರ ಆ ಥರ ಯಾವುದೇ ವಸ್ತುಗಳಿಲ್ಲ, ನಾನು ಅದನ್ನೆಲ್ಲ ಬಿಟ್ಟು ಇವಾಗ ನಾನಾಯಿತು, ನನ್ನ ವರ್ಕ್ ಆಯಿತು ಅಂತ ಇದ್ದೀನಿ ಅಂತ ಅವಳನ್ನು ಬೈದು ಅಲ್ಲಿಂದ ಕಳಿಸ್ತಾನೆ. ಈಗ ಸೀನ್ ಮತ್ತೆ 2000ನೇ ಇಸ್ವಿಗೆ ವಾಪಸ್ ಹೋಗುತ್ತೆ. ಇಲ್ಲಿ ಇವಾಗ ಕಾಂತಿಗೆ ಸಾದಿ ಪ್ರತಿ ರಾತ್ರಿ ಹೋಗಿ ಊಟ ಕೊಡೋ ಥರನೇ ಆ ರಾತ್ರಿನೂ ಹೋಗಿ ಊಟನ ಕೊಡ್ತಾನೆ. ಆದರೆ ಈಗ ಕಾಂತಿ ತುಂಬಾ ಅಳ್ತಾ ಇರ್ತಾಳೆ, ತುಂಬಾ ವೀಕ್ ಆಗಿಬಿಟ್ಟಿರ್ತಾಳೆ. ಅವಳು ಸಾದಿ ಹತ್ರ ಬೇಡ್ಕೋತಾಳೆ, ಸಾದಿ ನೀನು ನನ್ನ ಬಿಟ್ಟರೂ ಕೂಡ ನನಗಿಲ್ಲಿಂದ ಓಡೋಗೋಷ್ಟು ಶಕ್ತಿ ಇಲ್ಲ, ಆದರೆ ನನ್ನ ಕಾಲು ತುಂಬಾ ಪೆಟ್ಟಾಗಿದೆ, ದಯವಿಟ್ಟು ಒಂದು 2 ನಿಮಿಷ ಕಾಲಕ್ಕಾದರೂ ಅದನ್ನು ತೆಗಿ ಅಂತ ಹೇಳ್ತಾಳೆ. ಸಾದಿಗೆ ಅವಳನ್ನು ನೋಡಿ ತುಂಬಾ ಅಯ್ಯೋ ಪಾಪ ಅನಿಸುತ್ತೆ. ಸರಿ ಅಂತ ಅವಳ ಕಾಲನ್ನು ರಿಲೀಸ್ ಮಾಡ್ತಾನೆ. ಅವಳು ಸರಿಯಾಗಿ ಕೂತ್ಕೋತಾಳೆ. ಇನ್ನು ಅದೇ ಟೈಮಲ್ಲಿ ಈ ಕಾಂತಿಗೆ ಒಂದು ಲಾಕೆಟ್ ಇರುತ್ತೆ. ಆ ಲಾಕೆಟ್ನ ತಂದು ಕಾಂತಿ ಕೊರಳಿಗೆ ಹಾಕ್ತಾನೆ. ಮತ್ತು
ಆ ಇಂಡೋನೇಷ್ಯಾದ ಡ್ಯಾನ್ಸರ್ಸ್ಗಳು ಒಂದು ರೀತಿಯ ಒಂದು ಹೇರ್ ಸ್ಟಿಕ್ನ ಹಾಕೋತಾರೆ. ಅದೊಂದು ಹೇರ್ ಕ್ಲಿಪ್ ಅಥವಾ ಹೇರ್ ಸ್ಟಿಕ್ ರೀತಿಯಲ್ಲಿರುತ್ತೆ. ಅದು ಚೂಪಾಗಿರುತ್ತೆ. ಅದನ್ನು ತಂದು ಕೊಟ್ಬಿಟ್ಟು ತಗೋ ನಿನ್ನ ಕೂದಲನ್ನು ಕಟ್ಕೋ ಅಂತ ಹೇಳ್ತಾನೆ. ಅವಳು ಅದನ್ನು ತಗೊಂಡಿದ್ದ ತಕ್ಷಣವೇ ಅವಳ ಕೈಯನ್ನು ಕಟ್ ಮಾಡಿಕೊಂಡು ಸಾಯೋಕ್ಕೆ ಹೋಗ್ತಾಳೆ. ಯಾಕಂದರೆ ಈ ಥರ ಚಿತ್ರಹಿಂಸೆಯಿಂದ ಸಾಯೋ ಬದಲು ಒಂದೇ ಸಾರಿ ಸತ್ತೋಗ್ಬಿಡೋಣ ಅಂತ. ಅಷ್ಟರಲ್ಲೇ ಅಲ್ಲಿಗೆ ಬ್ರೋಟೋ ಬರ್ತಾನೆ. ಈಗ ಬ್ರೋಟೋ ಈ ಸಾದಿಗೆ ಸರಿಯಾಗಿ ಬೈತಾನೆ. ಸಾದಿಗೆ ಚೆನ್ನಾಗಿ ಬೈದು ಅಲ್ಲಿಂದ ಆಚೆ ಕಳಿಸ್ಬಿಡ್ತಾನೆ. ಇನ್ನು ಅವಳ ಕೈಗೆ ಒಂದು ಬಟ್ಟೆನ ಕಟ್ಬಿಟ್ಟು ಹೇಗೋ ಮಾಡಿ ಅವಳನ್ನು ಬದುಕಿಸ್ತಾನೆ. ಇನ್ನು ಈ ಕಡೆ ಕರ್ಮಿಲಾ ಮತ್ತು ಜೋಕ್ರು ಇಬ್ಬರು ಮಾತಾಡ್ತಾ ಇರ್ತಾರೆ ಅವರ ಬಿಸ್ನೆಸ್ನ ಬಗ್ಗೆ. ಮಾತಾಡ್ತಾ ಇರಬೇಕಾದ್ರೆ ಕರ್ಮಿಲಾ ಹೇಳ್ತಾಳೆ, ನನಗಾಗ್ತಾರೋ ಭಯ ಇಲ್ಲ ಒಂದೇನೇ, ಅದೇನು ಅಂದರೆ ಉಮಾ. ಯಾಕೆಂದರೆ ಅದೊಂದೇ ಹುಡುಗಿನೇ ನಾವು ರೆಮೋಂಡ್ನ ಸಾಯಿಸಿರೋದನ್ನು ಕಣ್ಣಾರೆ ನೋಡಿರೋದು. ಅಕಸ್ಮಾತ್ ಅವಳೇನಾದರೂ ಬಾಯ್ಬಿಟ್ರೆ ನಮ್ಮ ಕತೆ ಮುಗೀತು ಅಂತ ಹೇಳ್ತಾಳೆ. ಯಾರು ಆ ಹುಡುಗಿ ಅಂತ ಹೇಳಿದಾಗ ಈ ಕರ್ಮಿಲಾ ಹೇಳ್ತಾಳೆ, ಬ್ರೋಟೋನ ಮಗಳು ಅವಳು ಅಂತ. ಜೋಕ್ರು, ತಮಾಷೆ ಮಾಡಬೇಡಿ, ಬ್ರೋಟೋಗೆ ಮದುವೆನೇ ಆಗಿಲ್ಲ, ಇನ್ನು ಮಗಳೆಲ್ಲಿಂದ ಬರ್ತಾಳೆ, ಅವನು ಏನನ್ನೋ ಸುಳ್ಳು ಅಂತ ಹೇಳಿ ಕರ್ಮಿಲಾನ ಅಲ್ಲಿಂದ ಕಳಿಸ್ತಾನೆ. ಕರ್ಮಿಲಾ ಇವಾಗ ನ್ಯಾಯ ಹತ್ರ ಬಂದು ಮಾತಾಡ್ತಾಳೆ. ಆ್ಯಕ್ಚುಲಿ ಉಮಾ ಯಾರು, ಬ್ರೋಟೋನ ಮಗಳೇನೇನಾ, ಅವಳು ಯಾರು ಅಂತ ನ್ಯಾಯನ ಕೇಳ್ತಾಳೆ. ಆವಾಗ ನ್ಯಾಯ ಹೇಳ್ತಾಳೆ, ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಇದೆ, ಅತಿ ಶೀಘ್ರದಲ್ಲೇ ಒಂದು ದೊಡ್ಡ ಯುದ್ಧನೇ ಆಗೋದಿದೆ, ಮಾಂತ್ರಿಕರ ಯುದ್ಧ. ನಾವು ಸರಿಯಾದವರ ಕಡೆ ನಿಂತ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಬ್ರೋಟೋ ಯಾವತ್ತಿಗೂ ಕೂಡ ಮದುವೆ ಆಗಿಲ್ಲ. ಇವತ್ತಿಗೂ ಕೂಡ ಉಮಾಳ ತಂದೆ ಬ್ರೋಟೋ ಅಂತ ಹೇಳೋಕ್ಕೆ ಒಂದೇ ಒಂದು ಸಾಕ್ಷಿ ಕೂಡ ಇಲ್ಲ, ಎಲ್ಲೂ ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ. ಆದರೆ ಉಮಾಳನ್ನು ತಾನೇ ತನ್ನ ತಂದೆ ಅಂತ ಚೆನ್ನಾಗಿ ನಂಬಿಸಿದ್ದಾನೆ ಅಷ್ಟೇ ಅಂತ ಹೇಳ್ತಾಳೆ. ಇನ್ನು ರೆಮೋಂಡ್ನ ಕೊಂದಿರೋದು ಉಮಾ ನೋಡಿದ್ರಿಂದ ಉಮಾ ಬದುಕಿದ್ರೆ ಒಂದಲ್ಲ ಒಂದಿನ ನಮಗೆ ಕಷ್ಟ ಅಂತ ಈ ಕರ್ಮಿಲಾ ಅರ್ಮಿನ್ನ ಉಮಾನ ಸಾಯಿಸೋಕ್ಕೋಸ್ಕರ ಕಳಿಸಿರ್ತಾನೆ. ಈ ಅರ್ಮನ್ ಬ್ರೋಟೋ ಹೋಗೋವರೆಗೂ ಕಾದಿದ್ದು, ಬ್ರೋಟೋ ಎಲ್ಲೋ ಹೊರಗಡೆ ಹೋದ್ಮೇಲೆ ಅವನು ಮನೆಗೆ ಹೋಗ್ತಾನೆ. ಮನೇಲಿ ಪಾಪ ಉಮಾ ಒಬ್ಬಳೇ ಇರ್ತಾಳೆ. ಅವಳಿಗೆ ಎಷ್ಟು ಜೋರಾಗಿ ಹೊಡಿತಾನೆ ಅಂದರೆ ತುಂಬಾ ಜೋರಾಗಿ ಹೊಡಿತಾ ಇರ್ತಾನೆ. ಅವಳ ಬಾಯಲ್ಲೆಲ್ಲ ರಕ್ತ ಬರ್ತಾ ಇರುತ್ತೆ. ಅವಳು ಎಲ್ಲೇ ಹೋದ್ರೂ ಬಿಡ್ತಾ ಇರೋದಿಲ್ಲ. ಅವಳನ್ನು ಇಟ್ಟಾಡಿಸಿ ಜೋರಾಗೆ ಹೊಡಿತಾ ಇರ್ತಾನೆ. ಅವಳು ಬಾಯಲ್ಲಿ ರಕ್ತ ಬಂದು ಇನ್ನೇನು ಸಾಯ್ತಿದ್ದಾಳೆ ಅನ್ನೋ ಅಷ್ಟೊತ್ತಿಗೆ ಸಡನ್ನಾಗೆ ಉಮಾ ಪೊಸೆಸ್ ಆಗೋ ರೀತಿ ನಮಗೆ ಗೊತ್ತಾಗುತ್ತೆ. ಅವಳ ಕಣ್ಣೆಲ್ಲ ರೆಡ್ ಆಗುತ್ತೆ. ಈಗ ಅವಳು ತಿರುಗಿಸಿ ಅರ್ಮನ್ಗೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ಅವಳು ಹೊಡೆಯೋದು 1-2 ಏಟು ಅಷ್ಟೇನೆ. ಅಲ್ಲೇ ಆ ಒಂದು ಫ್ಯಾಬ್ರಿಕ್ಸ್ ಅಂದರೆ ಈ ಹಿಂದೆ ನಾವೇನು ನೋಡಿದ್ವಿ ಆ ಒಂದು ಬಟ್ಟೆಗಳಿಗೆ ಡೈ ಮಾಡೋಕ್ಕೆ ಅಂತ ಅಲ್ಲಿ ಒಂದು ಕುದೀತಾ ಇರೋ ನೀರಿಟ್ಟಿರ್ತಾರೆ. ಆ ನೀರೊಳಗಡೆ ಹರ್ಮೆನ್ ಬಿದ್ದೋಗ್ತಾನೆ. ಅಷ್ಟೇ, ಅಲ್ಲಿಗೆ ಅರ್ಮಿನ್ ಬಿದ್ದು ಸತ್ತೇ ಹೋಗ್ತಾನೆ. ಇದಾದಮೇಲೆ ಇದ್ದಕ್ಕಿದ್ದಂಗೆ ಉಮಾ ಕೂಡ ತಲೆ ಸುತ್ತು ಬಿದ್ದೋಗ್ಬಿಡ್ತಾಳೆ. ಇದೇ ಟೈಮ್ಗೆ ಸಾದಿ ಅವಾಗಲೇ ಅಲ್ಲಿಗೆ ಬರ್ತಾನೆ. ಬಂದು ಪಾಪ ಉಮಾನ ಎತ್ತಿ ಒಂದು ಕಡೆ ಮಲಗಿಸ್ತಾನೆ. ಇವಾಗ ಬ್ರೋಟೋ ಕೂಡ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅಲ್ಲಿ ಸಾದಿ ಇರ್ತಾನೆ. ಸಾದಿ ಜೋರಾಗೆ ಕೂಗೋಡೋಕ್ಕೆ ಶುರು ಮಾಡ್ತಾನೆ. ನೀನು ಬೇಕು ಅಂತಾನೆ ಅರ್ಮಿನ್ನ ಸಾಯಿಸೋಕ್ಕೋಸ್ಕರ ಅಂತಾನೆ ಉಮಾಗೆ ಈ ರೀತಿ ಮಾಟ ಮಂತ್ರ ಮಾಡಿದ್ಯಾ ನೀನು ಅಂತ. ಆವಾಗ ಬ್ರೋಟೋ ನಗ್ತಾ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ನಿಜವಾಗ್ಲೂ ಹರ್ಮಿನ್ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ, ಅವನೇ ಬಂದ ಅವನೇ ಸತ್ತ ಅಷ್ಟೇ ಅಂತ. ಆವಾಗ ಈ ಒಂದು ಸಾದಿ ಈ ಹಿಂದೆ ಕಾಂತಿ ಇದ್ಲಲ್ಲ ಅದೇ ರೂಮ್ಗೆ ಕರ್ಕೊಂಡೋಗ್ತಾನೆ. ಬ್ರೋಟೋನ ಕರ್ಕೊಂಡೋಗ್ಬಿಟ್ಟು ಆ ಒಂದು ಹೇರ್ ಸ್ಟಿಕ್ ಏನಿರುತ್ತೆ ಚೂಪಾಗಿರೋದು ಅದನ್ನು ಮತ್ತೆ ಅವನ ಕೈ ಕೊಟ್ಬಿಟ್ಟು, ತಗೋ ನನ್ನ ಸಾಯಿಸ್ಬಿಡು, ನಾನು ನೀನು ಹೇಳಿದ ಮಾತನ್ನು ಅವತ್ತು ಕೇಳಲಿಲ್ಲ, ನನ್ನಿಂದಾನೇ ಕಾಂತಿಗೆ ರೀತಿ ಆಯಿತು ಅಂತ ಅಂದ್ಕೊಂಡಿರ್ತಾನೆ ಅವನು, ಯಾರು ಸಾದಿ. ಸೊ ಹಾಗಾಗಿ ನನ್ನನ್ನು ಇವತ್ತು ನಿನ್ನ ಸಾಯಿಸ್ಬಿಡು ಅಂತ ಬ್ರೋಟೋ ಹೇಳ್ತಾನೆ. ಆದರೆ ಬ್ರೋಟೋ ಸಾಯಿಸೋದಿಲ್ಲ. ಹೋಗು ಬದುಕೋ ಹೋಗು ಅಂತ ಸಾದಿನ ಅಲ್ಲಿಂದ ಬಿಟ್ಟು ಕಳಿಸ್ಬಿಡ್ತಾನೆ. ಇನ್ನು ಉಮಾಗೆ ಎಚ್ಚರಿಕೆ ಆದಾಗ ಅವಳು ತುಂಬಾ ಕನ್ಫ್ಯೂಸ್ ಆಗಿರ್ತಾಳೆ. ನನ್ನ ಕೈ ಮೀರಿ ತುಂಬ ವಿಚಾರಗಳು ನಡೆದೋಗ್ತಾ ಇದೆ ಅಪ್ಪ, ನಾನು ಏನು ಮಾಡ್ತಾ ಇದ್ದೀನೋ ನನಗೆ ಅರ್ಥನೇ ಆಗ್ತಾಯಿಲ್ಲ. ಹರ್ಮನ್ನ ನಾನು ನಿಜವಾಗ್ಲೂ ಸಾಯಿಸಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಅದು ಹೇಗಾಯಿತು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಅವರಪ್ಪ ಹತ್ರ ಹೇಳ್ತಾಳೆ. ಆವಾಗ ಇಲ್ಲಿ ಬ್ರೋಟೋ ಅವಳನ್ನು ಈ ಹಿಂದೆ ಕಾಂತಿ ಇದ್ಲಲ್ಲ ಅದೇ ರೂಮಿಗೆ ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗಿ ಈಗ ಅವನು ಹೇಳೋಕ್ಕೆ ಶುರು ಮಾಡ್ತಾನೆ, ನಾನು ನಿನ್ನ ತಾಯಿ ತುಂಬಾ ಸುಖವಾಗಿದ್ವಿ, ನಾನು ಆರ್ಮಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಆವಾಗ ನಾನು ಮನೆ ಕಡೆ ಇರ್ತಾ ಇರಲಿಲ್ಲ, ಜೋಕ್ರೋಗೆ ನಾನಂದರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ನಿನ್ನ ತಾಯಿ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರಣ ಮಾಡಿಸ್ಬಿಟ್ಟು ಅವಳು ಹುಚ್ಚಿ ಆಗೋ ರೀತಿ ಮಾಡಿಬಿಟ್ಟ. ಇನ್ನು ಒಂದಿನ ನಾನು ಮನೆಗೆ ಬಂದು ನೋಡಿದ್ರೆ ನಿನ್ನ ತಾಯಿ ನೇಣು ಹಾಕ್ಕೊಂಡು ಸತ್ತೇ ಹೋಗ್ಬಿಟ್ಟಿದ್ಲು. ಆದರೆ ನನಗೆ ಆಮೇಲೆ ಗೊತ್ತಾಯಿತು ಅದು ಅವಳು ಸೂಸೈಡ್ ಮಾಡ್ಕೊಂಡಿದ್ದಲ್ಲ, ಜೋಕ್ರೋನೇ ನೇಣು ಹಾಕಿ ಸಾಯಿಸಿದ್ದು ಅಂತ ಹೇಳ್ತಾನೆ.
ಆದರೆ ಇದೆಲ್ಲ ಕೂಡ ಅವನಿಗೆ ಹೇಗೆ ಬೇಕೋ ಅವ್ರು ಹೇಳಿದ್ದಾನೆ. ಸತ್ಯ ಇದಲ್ಲ. ಸತ್ಯ ಏನು ಅಂತಂದರೆ ಈ ಹಿಂದೆ ಕಾಂತಿ ಇರುವಂಥ ಒಂದು ಊರಿಗೆ ಹೋದಾಗ ಕಾಂತಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳನ್ನು ನೋಡಿ ಮೋಹಕ್ಕೆ ಒಳಗಾಗ್ತಾನೆ. ನನಗೆ ಇವತ್ತು ಆ ಹುಡುಗಿ ಬೇಕು ಅಂತ ಆ ಚೀಫ್ನ ಕೇಳಿರ್ತಾನೆ. ಈಗ ಆ ಚೀಫ್ ಕೂಡ ಒಪ್ಕೊಂಡು ಕಾಂತಿನ ಮತ್ತು ಜೋಕ್ರನ್ನ ಒಂದು ಮಾಡಿರ್ತಾರೆ. ಅದರ ಫಲಿತಾಂಶನೇ ಇವಾಗ ಉಮಾ ಹುಟ್ಟಿರೋದು. ಈ ವಿಷಯ ಬ್ರೂಟೋಗೆ ಹೇಗೋ ಗೊತ್ತಾಗಿರುತ್ತೆ. ಅವನು ಈ ಒಂದು ಕೆಟ್ಟ ಬ್ಲ್ಯಾಕ್ ಮ್ಯಾಜಿಕ್ನ ಪ್ರಯೋಗನ ಕಾಂತಿ ಮೇಲೆ ಮಾಡಿ ಅವಳು ಹುಚ್ಚಿಯಾಗೋ ರೀತಿ ಮಾಡಿರ್ತಾಳೆ. ಅದಾದಮೇಲೆ ಇನ್ನು ನಿಮಗೆ ಗೊತ್ತಿದೆ, ಆ ಊರಿಗೆ ಹೋಗ್ತಾನೆ. ಅವಳನ್ನು ಕರ್ಕೊಂಡು ಬಂದು ಇನ್ನೂ ಹೆಚ್ಚಿನದಾಗಿ ಆ ಒಂದು ಕನ್ನಡಿಯ ಮುಂದೆ ಅವಳನ್ನು ಕೂಡಾಕಿ ಕೆಟ್ಟದಾಗಿ ಬ್ಲ್ಯಾಕ್ ಮ್ಯಾಜಿಕ್ನ ಮಾಡಿ ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಹೋಗಿರ್ತಾನೆ. ಆದರೆ ಉಮಾಗೆ ಮಾತ್ರ ಜೋಕ್ರ ಮೇಲೆ ಸೇಡ್ ಬರಬೇಕು ಆ ರೀತಿ ಹೇಳಿರ್ತಾನೆ. ಇನ್ನು ಅದೇ ರಾತ್ರಿ ಆ ಜೋಕ್ರೋ ಮಲ್ಕೊಂಡಿರುವಾಗ ಅವನಿಗೆ ಕೆಟ್ಟದಾಗಿ ಕನಸುಗಳು ಬೀಳ್ತಾ ಇರತ್ತೆ. ಅವನ ರೂಮಿನ ಸುತ್ತ ಆ ಕ್ರಿಮಿ ಕೀಟಗಳು, ಹಾವು, ಚೇಳು, ಒಂಡರ್ಗಪ್ಪೆ, ಇನ್ನೂ ಬೇರೆ ಬೇರೆ ರೀತಿಯಾದ ಹುಳುಗಳು ಎಲ್ಲ ಅವನ ಬೆಡ್ ಮೇಲೆ ಅವನ ರೂಮಲ್ಲೆಲ್ಲ ಬಿದ್ದಿರೋ ಥರ. ಆದರೆ ಎಚ್ಚರ ಆಗಿ ನೋಡಿದ್ರೆ ಅಲ್ಲಿ ಏನೂ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಆ ಕಾಂತಿಯ ಆತ್ಮ ಬರುತ್ತೆ. ಮತ್ತೆ ಅವನು ಎಚ್ಚರ ಆದರೆ ಅದು ಕೂಡ ಕನಸಾಗಿರುತ್ತೆ. ಇನ್ನು ಬೆಳಗ್ಗೆ ಈ ಬ್ರೋಟೋ ಹೇಳಿರೋ ಮಾತನ್ನೆಲ್ಲ ನಿಜ ಅಂತ ನಂಬ್ಕೊಂಡು ಉಮಾ ಈ ಜೋಕ್ರೋನ ಸಾಯಿಸೋಕ್ಕೆ ಅಂತ ಅವನ ಮನೆಗೆ ಬರ್ತಾಳೆ. ಯಾರಿಗೂ ಗೊತ್ತಿಲ್ದಿರೋ ರೀತಿ ಅವನ ರೂಮಿಗೆ ಹೋಗಿ ಆ ಬೆಡ್ ಮೇಲೆ ಚಾಕುನ ಚುಚ್ತಾ ಹೋಗ್ತಾಳೆ. ಆದರೆ ಬೆಡ್ ಮೇಲೆ ಮಲಗಿದ್ದು ಜೋಕ್ರೋ ಅಲ್ಲ, ದಿಂಬುಗಳು. ಅಷ್ಟರಲ್ಲಿ ನ್ಯೇಯ್ ಈ ಉಮಾಗೆ ಮೂಚೆನ ತಪ್ಪಿಸಿ ಮತ್ತೆ ಬ್ರೋಟೋ ಮನೆಗೆ ಕರ್ಕೊಂಡು ಬಂದಿರ್ತಾಳೆ. ಈಗ ನ್ಯೇಯ್ನ ಬ್ರೋಟೋ ಆ ಕಾಂತಿನ ಏನು ಕೂಡಾಕಿರ್ತಾನೆ ಅದೇ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನ್ಯೇಯ್ ಆ ಒಂದು ಕನ್ನಡಿನ ಮತ್ತೆ ನೋಡ್ತಾಳೆ. ಆದರೆ ನ್ಯೇಯ್ಗೆ ಕಾಂತಿಯ ಕಿರ್ಚಾಟ, ಅರಚಾಟ ಪ್ರತಿಯೊಂದು ಕೂಡ ಕೇಳಿಸ್ತಾ ಇರತ್ತೆ. ಆವಾಗ ಅವಳು ಬ್ರೋಟೋನ ಕೇಳ್ತಾಳೆ, ನೀನು ಅವಳನ್ನ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ಯಾ ಅಲ್ವಾ ಅಂತ. ಆವಾಗ ಬ್ರೋಟೋ ಏನು ಮಾಡೋಕ್ಕಾಗತ್ತೆ, ರಿವೆಂಜ್ನ ತೀರ್ಸ್ಕೊಬೇಕು ಅಂದರೆ ಅಷ್ಟು ಸಾವು ನೋವು ಆಗಿಲ್ಲ ಅಂದರೆ ಹೇಗೆ ಅಂತ ತುಂಬಾ ಕೇರ್ಲೆಸ್ ಆಗಿ ಮಾತಾಡ್ತಾ ಇರ್ತಾನೆ. ಇನ್ನು ಸರಿಯಾಗಿ ಉಮಾ ಎಚ್ಚರಿಕೆ ಆಗೋ ಟೈಮಲ್ಲಿ ಈ ಬ್ರೋಟೋ ಆ ನ್ಯೇಯ್ಗೆ ಹೇಳ್ತಾನೆ, ನೋಡು, ಯಾವುದೇ ಕಾರಣಕ್ಕೂ ಪಾಪ ನನ್ನ ಉಮಾ ಮಗಳೇನಿದ್ದಾಳೆ ಅವಳಿಗೆ ಜೋಕ್ರ ವಾಪಸ್ ಬಂದಿದ್ದಾನೆ ಅನ್ನೋ ವಿಷಯನ ಹೇಳಬೇಡ. ಅವಳು ಮತ್ತೆ ಅಲ್ಲಿ ಹೋದರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ. ಅಂದರೆ ಅವನು ಬೇಕು ಅಂತಲೇ ಹೇಳಿರ್ತಾನೆ, ಆ ಉಮಾ ಕೇಳಿಸ್ಕೊಂಡ್ಲಿ ಅಂತ. ಅಷ್ಟರಲ್ಲಿ ಉಮಾ ಎದ್ಬಿಟ್ಟು, ಇಲ್ಲ, ನಾನು ಅವನ್ನ ಸಾಯಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಯಾರ ಮಾತು ಕೇಳದೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಜೋಕ್ರನ್ನ ಸಾಯಿಸೋಕ್ಕಿಂತ ಮುಂಚೆ ಈ ಸಾರಿ ಉಮಾ ಆ ಕಾಂತಿಯ ಸ್ಮಶಾನದ ಹತ್ರ ಬಂದು ಪಾಪ ನೋಡ್ತಾ ಹೇಳ್ತಿರ್ತಾಳೆ. ಅದೇ ಟೈಮಲ್ಲಿ ಸಾದಿ ಏನನ್ನೋ ಬರೆದ್ಬಿಟ್ಟು ಅವಳನ್ನ ಕರಿತಾನೆ. ಅದು ಏನು ಅಂದರೆ, ಯಾವಾಗಲೂ ಕೂಡ ಇವಳು ಈ ಪೊಸೆಸ್ ಆಗ್ತಾ ಇರ್ತಾಳಲ್ವಾ ಉಮಾ, ಆವಾಗ ಒಂದು ಹಾಡು ಕೇಳಿಸ್ತಾ ಇರತ್ತೆ. ಅದೇ ಹಾಡನ್ನು ಅವನು ಬರೆದಿರ್ತಾನೆ. ಅಂದರೆ ಕಾಂತಿ ಬದುಕಿರುವಾಗ ಕಾಂತಿ ಯಾವಾಗಲೂ ಹಾಡನ್ನು ಹೇಳ್ತಿರ್ತಾಳೆ. ಇವಾಗ ಇವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಈ ಸಾದಿ ಯಾರೋ ಒಬ್ಬ ನನಗೆ ಗೊತ್ತಿರೋ ವ್ಯಕ್ತಿನೇ ಇರ್ಬೋದು ಅಂತ. ಆದರೆ ಅವಳು ಇಷ್ಟು ವರ್ಷ ಸಾದಿನ ಯಾವತ್ತೂ ನೋಡೇ ಇರೋದಿಲ್ಲ. ಸಾದಿ ಏನು ಹೇಳಕ್ಕೆ ಹೋಗ್ತಾನೆ, ಆದರೆ ಇಲ್ಲಿ ಉಮಾ ಕೇಳೋ ಅಷ್ಟು ಪೇಷನ್ಸ್ ಇರೋದಿಲ್ಲ. ಅವಳು ಸಾದಿನ ತಪ್ಪಿಸ್ಕೊಂಡು ಹೇಗೋ ಮಾಡಿ ಜೋಕ್ರೋ ಮನೆಗೆ ಬಂದೇ ಬಿಡ್ತಾಳೆ. ಅಲ್ಲಿ ಎಷ್ಟೋ ಜನ ಅವಳನ್ನು ತಡಿಯೋಕ್ಕೆ, ಕೊಲ್ಲೋಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆದರೆ ಪಾಪ ಸಾದಿ ಅವಳನ್ನು ತಪ್ಪಿಸ್ತಾ ಇರ್ತಾನೆ. ಈ ಕಡೆ ಈ ಬ್ರೋಟೋ ಮತ್ತು ನ್ಯೇಯ್ ಇವರಿಬ್ಬರು ಫುಲ್ಲು ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆ ಒಂದು ಕನ್ನಡಿ ಏನಿತ್ತು, ಆ ಕನ್ನಡಿ ಒಳಗಡೆಯಿಂದ ಕಾಂತಿಯ ಆತ್ಮ ಆಚೆಗಡೆ ಬರುತ್ತೆ. ಸೀದಾ ಆ ಆತ್ಮ ನಿಧಾನವಾಗಿ ಜೋಕ್ರೋ ಮನೆಗೆ ಬರುತ್ತೆ. ಅದೇ ಟೈಮಲ್ಲಿ ಈ ಕಡೆ ಉಮಾ ಜೋಕ್ರೋನ ಸಾಯಿಸೋಕ್ಕೆ ಅಂತ ಬಂದಿದ್ದಾಳೆ. ಈ ಕಡೆ ಬ್ರೋಟೋ ಮತ್ತು ನ್ಯೇಯ್ ಮಾತಾಡ್ಕೋತಾ ಇರ್ತಾರೆ. ಅಮ್ಮ ಮಗಳು ಇಬ್ಬರು ಕೂಡ ನಮಗೆ ಒಳ್ಳೆ ಆಯುಧಗಳಾಗೋಗಿದ್ದಾರೆ, ನಾವು ಅಂದ್ಕೊಂಡಿದ್ದನ್ನೆಲ್ಲ ಅವರಿಂದ ಮಾಡಿಸ್ಕೋಬೋದು ಅಂತ ಅನ್ಕೋತಾ ಇರ್ತಾರೆ. ಇನ್ನು ಆ ಜೋಕ್ರು ಪಾಪ ಉಮಾಗೆ ತುಂಬಾ ಜೋರಾಗಿ ಹೊಡಿತಾ ಇರ್ತಾನೆ. ಅವಳನ್ನು ಹೊಡೆದು ಇನ್ನೇನು ಸಾಯಿಸ್ದ ಅನ್ನೋ ಅಷ್ಟರಲ್ಲಿ ಅಲ್ಲೇ ಇರ್ತಕ್ಕಂತಹ ಒಂದು ಕನ್ನಡಿ ತುಂಬಾ ಜೋರಾಗಿ ಅಲ್ಲಾಡ್ತಾ ಇರುತ್ತೆ. ಅಷ್ಟರಲ್ಲೇ ಹಿಂದೆಯಿಂದ ಕಾಂತಿ ಆತ್ಮ ಬರ್ತಾ ಇರುತ್ತೆ. ಕಾಂತಿ ಆತ್ಮ ಯಾರನ್ನೆಲ್ಲ ಮುಟ್ತಾ ಹೋಗುತ್ತೋ ಅವರೆಲ್ಲ ಅವರಷ್ಟಕ್ಕೆ ಅವರೇ ಸತ್ತೋಗ್ತಾ ಇರ್ತಾರೆ. ಇನ್ನು ಇಲ್ಲಿ ಆ ಒಂದು ಕಾಂತಿಯ ಕೂದಲಿಗೆ ಹಾಕೊಳ್ಳೋವಂಥ ಒಂದು ಏರ್ ಪಿನ್ ಏನಿರುತ್ತೆ, ಅದೇ ಒಂದು ಏರ್ ಪಿನ್ನಿಂದ ಉಮಾ ಅಷ್ಟರಲ್ಲಿ ಜೋಕ್ರನ್ನ ಸಾಯಿಸ್ಬಿಡ್ತಾಳೆ.
ನೋಡ್ತಾ ನೋಡ್ತಾ ಉಮಾಗೆ ಪೂರ್ತಿ ವಾಮಿಟ್ ಆಗುತ್ತೆ. ಆ ಒಂದು ವಾಮಿಟ್ ನೋಡೋಕ್ಕೆ ತುಂಬಾ ಕೆಟ್ಟದಾಗಿರುತ್ತೆ. ಯಾಕೆಂದರೆ ಆ ವಾಮಿಟ್ ತುಂಬ ಬರೀ ಉಳುಗಳೇ ಇರುತ್ತೆ. ಇನ್ನು ನಮಗೆ ನೆಕ್ಸ್ಟ್ ಸೀನಲ್ಲಿ ಬ್ರೋಟೋ ಮನೆಯಲ್ಲಿ ಕರ್ಮಿಳಾ, ನ್ಯಯ್ ಇವರೆಲ್ಲರೂ ಕೂಡ ಉಮಾನ ನೋಡ್ಕೋತಾ ಇರ್ತಾರೆ. ಉಮಾ ಹೆಲ್ತ್ ತುಂಬಾ ಹದಗೆಟ್ಟಿರುತ್ತೆ. ಇನ್ನು ನಾವು ಸ್ಟಾರ್ಟಿಂಗಲ್ಲಿ ನ್ಯಯ್ ಒಂದು ಕನ್ನಡಿಯ ಮುಂದೆ ನಿಂತಿದ್ದಾಗ ಒಂದು ಪ್ರಿನ್ಸಸ್ನ ರೀತಿ ಅವಳು ಕಾಣಿಸ್ತಾ ಇದ್ಲಲ್ವಾ, ಈಗಳು ನಿಜವಾಗ್ಲೂ ಅದೇ ರೀತಿಯೇ ರೆಡಿಯಾಗಿದ್ದಾಳೆ. ಅಂದರೆ ಆವಾಗ ಆ ಕನ್ನಡಿ ಒಂದು ಇಂಟ್ ಕೊಟ್ಟಿತ್ತು, ನ್ಯಯ್ ಈ ಥರ ಮುಂದೆ ಹಾಕ್ತಾಳೆ ಅಂತ. ಈಗ ನ್ಯಯ್ ಮತ್ತೆ ಅದೇ ರೂಮಿಗೆ ಬಂದು ಹೇಳ್ತಾಳೆ, ಮತ್ತೆ ನೀನು ಕಾಂತಿಯ ಆತ್ಮನ ಇದೇ ಕನ್ನಡಿಯಲ್ಲಿ ಬಂಧನ ಮಾಡಿದ್ಯಾ ಅಂತ. ಆವಾಗ ಬ್ರೋಟೋ, ಹೌದು, ಇನ್ನು ಇವರ ಒಂದು ಕೆಲಸ ಮುಗಿದಿಲ್ಲ, ಇನ್ನು ಇವರಿಂದ ನಮಗೆ ಕೆಲಸ ತುಂಬಾ ಆಗೋದಿದೆ ಅಂತ ಹೇಳಿ ಆ ಕನ್ನಡಿಯಲ್ಲಿ ಮತ್ತೆ ಆ ಒಂದು ಕಾಂತಿಯ ಆತ್ಮನ ಬಂಧನ ಮಾಡಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಇದಿಷ್ಟು ಪಾರ್ಟ್ 1 ಆಗಿತ್ತು. ಇದ್ರದ್ದು ಪಾರ್ಟ್ 2 ಕೂಡ ಇದೆ, ಅದು ಇನ್ನೂ ಕೂಡ ಭಯಾನಕವಾಗಿದೆ. ನಿಮ್ಗೇನಾದರೂ ಪಾರ್ಟ್ 2 ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ಮೂವಿ ತುಂಬಾ ಶಿಫ್ಟ್ ಆಗ್ತಾ ಇರುತ್ತೆ. ಅಂದರೆ 2020ಗೆ ಒಂದು ಸರಿ, 2000ಸ್ಗೆ ಒಂದು ಸರಿ. ನಾನು ಆದಷ್ಟು ಇದನ್ನು ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಮುಂದೆ ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.